ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇನ್ನು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಬಯಾಲಜಿ ಏನು KCET ಎಕ್ಸಾಮ್ ಆಗಿದೆ B2 ಪೇಪರ್ದು ಆಯಿತಾ, B2 ಪೇಪರ್ ಕೊಡ್ದು ಆನ್ಸರ್ ಕೇಳ ಕೊಡ್ತಾ ಇದ್ದೀನಿ ಆಯಿತಾ. ಸೊ ದಿಸ್ ಇಸ್ ನಾಟ್ ಅಫಿಷಿಯಲ್ ಆನ್ಸರ್ ಕೀಸ್, ಬಟ್ ಸ್ಟಿಲ್ ಯು ಗೋನ ಕನ್ಸಿಡರ್. ನಿಮ್ಮ ಸಮಾಧಾನಕ್ಕೆ ಅಂತ ಮಾಡ್ತಿರ್ತಕ್ಕಂಥ ವಿಡಿಯೋ ಇದು. ಇದರಲ್ಲಿ ಮೆಜಾರಿಟಿ ಆಪ್ಷನ್ಸ್ಗಳು ಕರೆಕ್ಟ್ ಆಗಿದ್ದಾವೆ, ಬಟ್ ಕೆಲವೊಂದಷ್ಟು ಆಪ್ಷನ್ಗಳಿಗೆ ನನಗೆ ನಂಬಿಕೆ ಇಲ್ಲ, ಅಂದರೆ ಅದು ಕರೆಕ್ಟೋ ತಪ್ಪಂತ. ನಿಮ್ಗೆ ಅದು ಕರೆಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಮೇಕ್ ಶೂರ್ ಯು ಗೈಸ್ ಕರೆಕ್ಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಐ ವುಡ್ ಬಿ ಹ್ಯಾಪಿ ಟು ಟೇಕ್ ದೆಮ್ ಆನ್ ಆಯಿತಾ, ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಅದರ್ಸ್. ಓಕೆ, ಐ ಹೋಪ್ ಯು ಗಾಟ್ ಇಟ್. ಆ್ಯಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ, ನೀವು KCET ಆದ ತಕ್ಷಣ ಫಸ್ಟ್ ಕ್ವೆಶ್ಚನ್ ನಿಮ್ಮ ತಲೆಗೆ ಬರೋದು, ನಾನು ರ್ಯಾಂಕ್ ಪ್ರಿಡಿಕ್ಟರ್ ಬೇಕು ಅಂತ. ನನ್ನ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಪ್ರಿಡಿಕ್ಷನ್ ಕೊಡ್ತಾ ಇರ್ತಾರಲ್ವಾ. ಸೊ ರ್ಯಾಂಕ್ ಪ್ರಿಡಿಕ್ಟರ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆಯಿತಾ, ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇ KCET ಪ್ರಾಂಪ್ಟ್ ಇರುತ್ತೆ. ಸೊ ಅದನ್ನು ಎಂಟ್ರ್ ಮಾಡಾದ್ಮೇಲೆ ನಿಮ್ಮ ನೇಮ್ ಮತ್ತು ಕಾಲೇಜ್ ನೇಮನ್ನು ಎಂಟ್ರ್ ಮಾಡಿ ಆಯಿತಾ. ಕಾಲೇಜ್ದು ಚಾಟ್ ಬೋರ್ಡ್ ಇದು ಫ್ರೆಂಡ್ಲಿ ಆಗಿದೆ, ಏನು ಸ್ಪ್ಯಾಮ್ ಮಾಡೋದಿಲ್ಲ, ಏನೂ ಇಲ್ಲ. ನೀವೇನು ಕ್ವಶನ್ ಕೇಳ್ತಾರೆ ಅದಕ್ಕೆ ಮಾತ್ರ ಉತ್ತರ ಕೊಡುತ್ತೆ. ಅಲ್ಲಿ ರ್ಯಾಂಕ್ ಪ್ರಿಡಿಕ್ಟರ್ ಅಂತ ಒಂದಿದೆ ಆಯಿತಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಲಿಂಕ್ ಕೊಡುತ್ತೆ. ನಿಮ್ಗೆ ಏನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಇದ್ದಾವೆ ಅದನ್ನು ಎಂಟ್ರ್ ಮಾಡಿ, ಮತ್ತು ಬೋರ್ಡ್ ಮಾರ್ಕ್ಸ್ ಎಂಟ್ರ್ ಮಾಡಿ ನಿಮ್ಗೊಂದು ಅಪ್ರಾಕ್ಸಿಮೇಟ್ಲಿ ನೋಡಿ ಅಪ್ರಾಕ್ಸಿಮೇಟ್ಲಿ ಇಷ್ಟು ರ್ಯಾಂಕ್ ರೇಂಜಲ್ಲಿ ನೀವು ಬರ್ಬೋದು ಅಂತ ಕ್ಲಿಯರಾಗಿ ತಿಳಿಸ್ಕೊಡುತ್ತೆ. ಅದರ ಅಕಾರ್ಡಿಂಗ್ ನೀವು ಕಾಲೇಜ್ಗಳನ್ನ ಲಿಸ್ಟ್ ಮಾಡ್ಕೊಬಹುದಾಗಿರುತ್ತೆ. ಓಕೆ, ದ್ಯಾಟ್ ವಿಲ್ ಹೆಲ್ಪ್ ಐ ಗೆಸ್. ಬನ್ನಿ ಡೈರೆಕ್ಟಾಗಿ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ಇಸ್, ನಾನು ಆಗಲೇ ಹೇಳಿದ್ದೀನಿ, ದಿಸ್ ಇಸ್ ನಾಟ್ ದ ಅಫಿಷಿಯಲ್ ಒನ್. ಅಫಿಷಿಯಲ್ ಬಂದ ತಕ್ಷಣ ನಾನು ತಿಳಿಸ್ಕೊಡ್ತೀನಿ, ಬಟ್ ಟೆಂಟೇಟಿವ್ ಆಗಿ ಇವಾಗ ನಾನು ನಿಮಗೆ ರೆಡಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಇದು. ಐವ್ ಯೂಸ್ GPT ಆ್ಯಂಡ್ ಅದರ್ ಸೋರ್ಸಸ್ ಟು ಗೆಟ್ ದಿಸ್ ಆನ್ಸರ್. ಅಕಸ್ಮಾತ್ ತಪ್ಪು ಅಂತ ಅನಿಸಿದ್ರೆ ನಿಮಗೆ ದಯವಿಟ್ಟು ಕರೆಕ್ಟ್ ಮಾಡಿ. ಐ ವುಡ್ ಬಿ ಹ್ಯಾಪಿ ಇನಫ್ ಟು ಟೇಕ್ ದೆಮ್ ಆಲ್. ಓಕೆ, ಫಸ್ಟ್ ಥಿಂಗ್ ಇಸ್, ಫಸ್ಟ್ ಕ್ವೆಶನ್ಗೆ ಇಟ್ಸ್ ಆಪ್ಷನ್ ಸಿ. ನನಗೆ ಅನಿಸಿದೆ ಆಪ್ಷನ್ ಏನೋ ಆನ್ಸರ್ ಆಗಿರ್ಬೋದು ಅಂತ ಅಂದ್ಬಿಟ್ಟು, ಬಟ್ ಡೋಂಟ್ ನೋ, ಕನ್ಫ್ಯೂಷನಲ್ಲಿ. ಬಟ್ ಮೆಜಾರಿಟಿ ಚಾನ್ಸಸ್ ಆಪ್ಷನ್ ಸಿ ಆಗಿರುತ್ತೆ ಆನ್ಸರು. Second question we have A, third question we have option B, fourth question we have option D, and fifth question we have option B as answer, and sixth question we have B, seventh question ge C, and eighth question ge D, ninth question ge B ಇದೆ, 10th question ge C ಇದೆ, and 11th question ge B ಇದೆ, 12th question ge B, 13th question A, 14th question C, 15th question C, and 16th question we have A, 17th question we have D, 18th question we have D, 19th question we have C, and 20th question we have D. See, ಇದು ಪೇಪರ್ ಕೋಡ್ B2ಗೆ ಆ್ಯಕ್ಚುಲಿ ಆಯ್ತಾ ಇರುತ್ತೆ, ನಾನು ಹೇಳ್ತಿರ್ತಕ್ಕಂಥದ್ದು B2ಗೆ. ಸೊ ನೀವೇನಾದ್ರು ಬೇರೆ ಕೋಡ್ ಆಗಿದ್ದರೆ ಈ ಒಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪ್ಲೀಸ್ ಮೇಕ್ ಶ್ಯೂರ್ ಯು ಗೈಸ್ ಗೋ ಚೆಕ್ ಇಟ್ ಔಟ್, ಆ್ಯಂಡ್ ಅದ್ರ ಪ್ರಕಾರ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಕ್ವೆಶನ್ಸ್ಗಳು ಸೇಮ್ ಇರ್ತಾವೆ, ಬಟ್ ಶಫಲ್ ಆಗಿರ್ತಾವೆ ಅಷ್ಟೇ. ಅಕಾರ್ಡಿಂಗ್ಲಿ ಯು ಗೈಸ್ ಕ್ಯಾನ್ ಆ್ಯಕ್ಚುಲಿ ಫೈಂಡ್ ಔಟ್. ಓಕೆ, ನೆಕ್ಸ್ಟ್ 21st B ಇದೆ, 22nd B ಇದೆ, 23rd A ಇದೆ, 24th C ಆಪ್ಷನ್. ಸೊ 25th B ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 26th A, 27 D, 28 A, 29 C, 30th A ಆಪ್ಷನ್ ಆಗಿದ್ದರೆ 31st ನಮ್ಮ ಹತ್ರ D ಇದೆ, 32 ನಮ್ಮ ಹತ್ರ C ಇದೆ, 33 B, 34 C, 35 D, 36 ನಮ್ಮ ಹತ್ರ ಇದೆ A, 37 ಇದೆ D, 38 ಇದೆ B, 39 ಇದೆ B, 40th ಇದೆ C, ಆ್ಯಂಡ್ 41st ಇದೆ B, 42nd A, 43 B, 44 C, 45 B, 46 ಇದೆ ನಮ್ಮ ಹತ್ರ D, 47 A, 48 A, 49 C, 50th C, 51 C, 52 C, 53 B, 54 D, 55 D, 56 B, ಆ್ಯಂಡ್ 57 ಇದೆ A, ಆ್ಯಂಡ್ 58 ಇದೆ D, ಆ್ಯಂಡ್ 59 ಇದೆ ನಮ್ಮ ಹತ್ರ C, ಆ್ಯಂಡ್ 60th ಇದೆ ನಮ್ಮ ಹತ್ರ ಆಪ್ಷನ್ A. ಸೊ ಇದಾಗಿರುತ್ತೆ ಟೆಂಟೇಟಿವ್ ಆಯಿತಾ, ಅಂದರೆ ನಾನು ಕೊಡ್ತಿರ್ತಕ್ಕಂಥ ಒಂದು ನಿಮ್ಮ ಸಮಾಧಾನ ಕೊಡ್ತಿರ್ತಕ್ಕಂಥ ಕೀ ಆನ್ಸರ್ಸು. ಇದರಲ್ಲಿ ನನ್ನ ಪ್ರಕಾರ ಮೆಜಾರಿಟಿ ಕರೆಕ್ಟ್ ಆಗಿದೆ, ಬಟ್ ಕೆಲವೊಂದಷ್ಟು ತಪ್ಪಾಗಿರ್ಬೋದು. ಬಟ್ ತಪ್ಪಾಗಿರೋ ದಯವಿಟ್ಟು ಅದನ್ನು ಕರೆಕ್ಟ್ ಮಾಡಿ, ಆ್ಯಂಡ್ ಇದನ್ನೇ ಇಟ್ಕೊಂಡು ಕೊರಗಬೇಡಿ. ನಾಳೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಓದಬೇಕಾಗಿರುತ್ತೆ ನೀವು. ಪ್ಲೀಸ್ ಕೀಪ್ ದಟ್ ಥಿಂಗ್ ಇನ್ ಯೋರ್ ಮೈಂಡ್. ಬನ್ನಿ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಕೀಪ್ ಲರ್ನಿಂಗ್, ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ನೆಕ್ಸ್ಟ್ ಎಕ್ಸಾಮಿನೇಷನ್.